ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಮನೆಯಲ್ಲೇ ನಾವೊಂದು ಹರ್ಬಲ್ ಏರ್ ಆಯಿಲ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಮನೆಯಲ್ಲೇ ಇರುವ ವಸ್ತುಗಳಿಂದ ಅಂತಂದು ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ವರ್ಷಗಳಿಂದ ಈ ರೀತಿಯಲ್ಲೇ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂದು ಖಾಲಿಯಾಗಿತ್ತು, ಹಾಗಾಗಿ ನಾನು ಮಾಡ್ಕೊಳ್ತಾ ಇದ್ದೆ ಎಣ್ಣೆಯನ್ನು. ಸೊ ಯೂಸ್ ಆಗ್ಬೋದು ಯಾರಿಗಾದರೂ ಅಂತಂದು ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಏನೆಲ್ಲ ವಸ್ತುಗಳನ್ನ ತೊಗೊಂಡಿದ್ದೀನಿ, ಏನೆಲ್ಲ ಯಾವ ರೀತಿ ಎಲ್ಲ ಹಾಕಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಬನ್ನಿ, ಇವೆಲ್ಲವೂ ಅಷ್ಟೇ ಮನೆಯಲ್ಲೇ ಇರುವಂತಹ, ನಮಗೆ ಮನೆಯಲ್ಲೇ ಸಿಗುವಂತಹ ವಸ್ತುಗಳಿವು. ಸೊ ಇವೆಲ್ಲವನ್ನು ಸಹ ಯೂಸ್ ಮಾಡಿಕೊಂಡು ನಾವು ಒಂದು ಏರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡ್ರೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನಮಗೆ ಒಂದು ಏರ್ ಫಾಲ್ ಕಂಟ್ರೋಲ್ಗಾಗಿರ್ಬೋದು, ಅಥವಾ ಕೂದಲು ಬೆಳೆಯೋದಕ್ಕಾಗಿರ್ಬೋದು, ಡ್ಯಾಂಡ್ರಫ್ ಕಡಿಮೆ ಆಗೋದಕ್ಕೆ, ಡ್ಯಾಂಡ್ರಫೇ ಇಲ್ಲ ಅಂತ ಹೇಳ್ಬೋದು ನನಗಂತೂ. ನಾನು ಇದೇ ಒಂದು ಈ ರೀತಿಯಲ್ಲೇ ಮಾಡಿಕೊಂಡು ಏರ್ ಆಯಿಲ್ನ ಯೂಸ್ ಮಾಡ್ತೀನಿ ನೋಡಿ. ಅದಕ್ಕಾಗಿ ನಾನು ದಾಸವಾಳದ ಹೂವನ್ನು ತೊಗೊಂಡಿದ್ದೀನಿ. ಯಾವುದೇ ಕಲರಿಂದ ಆಗಿರ್ಬೋದು, ವೈಟ್ ಆಗಿರ್ಬೋದು, ಪಿಂಕ್ ಆಗಿರ್ಬೋದು, ರೆಡ್ ಆಗಿರ್ಬೋದು, ದಾಸವಾಳದ ಹೂಗಳನ್ನು ತೊಗೊಳ್ಳಿ ನೀವು ಒಂದು ಸ್ವಲ್ಪನೇ. ನೋಡಿ, ಇದು ನೆನ್ನೆ ಮುಡಿಸಿರುವಂಥ, ದೇವ್ರ ಫೋಟೋಕ್ಕೆ ಮುಡಿಸಿರುವಂಥ ಒಂದು ಸ್ವಲ್ಪ ಬಾಡಿ ಇರುವಂಥ ಹೂಗಳು, ಅವುಗಳನ್ನು ಸಹ ತೊಗೊಂಡಿದ್ದೀನಿ. ಅದನ್ನು ಸಹ ಯೂಸ್ ಮಾಡ್ಬೋದು ನಾವು. ಇನ್ನು ಬಂದುಬಿಟ್ಟು ನಮ್ಮ ಒಂದು ಏನು ಹೇಳ್ತೀವಿ, ಇದು 5 ದಳದ ಗಂಧದ ಬಟ್ಟಲನ ಹೂವು ಅಂತ ಕರಿತೀವಿ ನಾವು, ಈ ವೈಟ್ ಕಲರಿನ ಹೂವು. ಇದು ಅಷ್ಟೇ ತುಂಬ ಒಂದು ನಮ್ಮ ಒಂದು ಏರ್ ಗ್ರೋತಿಗಾಗಿರ್ಬೋದು, ಡ್ಯಾಂಡ್ರಫ್ ಕಂಟ್ರೋಲ್ಗಾಗಿರ್ಬೋದು ತುಂಬಾ ಒಂದು ಹೆಲ್ಪ್ ಆಗುತ್ತೆ. ಆಯುರ್ವೇದಿಕ್ಕಾಗಿ ತುಂಬಾ ಒಳ್ಳೆಯದು ಈ ಒಂದು ಹೂವನ್ನು ಯೂಸ್ ಮಾಡೋದ್ರಿಂದ. ಒಂದು ಸ್ವಲ್ಪ ಹೂವನ್ನು ತೊಗೊಂಡಿದ್ದೀನಿ ನಾನು. ಇದು ಅಷ್ಟೇ ಎಲ್ಲ ಕಡೆನೇ ಸಿಗುತ್ತೆ, ಇದು ಸುಮಾರು ಎಲ್ಲರ ಮನೆ ಹತ್ರನೂ ಸಹ ಇರುತ್ತೆ. ಇನ್ನು ಇದು ನೀಚ ಕಣಗಿಲೆ ಹೂವು ಅಂತ ಕರೀತಾರೆ, ಅಥವಾ ಈ ಒಂದು ಹೂವನ್ನು ನಮ್ಮ ಕಡೆ ಒಂದು ಕೆಲವೊಂದು ಕಡೆ ನಿತ್ಯ ಪುಷ್ಪ ಅಂತಾರೆ. ಇನ್ನು ನಾವು ಇದನ್ನು ಬಸನಪಾದು ಹೂವು ಅಂತ ಕರಿತೀವಿ. ಇದು ಅಷ್ಟೇ ವೈಟ್ ಕಲರಲ್ಲಿ ಇರುತ್ತೆ, ಈ ರೀತಿಯಲ್ಲಿ ರೆಡ್ಡು ಪಿಂಕ್ ಕಲರಲ್ಲಿರುತ್ತೆ. ಯಾವ ಕಲರಲ್ಲಾದ್ರೂ ಸಹ ತೊಗೋಬೋದು. ಇನ್ನು ಶಂಖಪುಷ್ಪದ ಹೂವು, ಇದು ಅಷ್ಟೇ ವೈಟ್ ಇರುತ್ತೆ, ಈ ರೀತಿಯಲ್ಲಿ ನೀಲಿ ಕಲರ್ದಿರುತ್ತೆ. ಇದು ಅಷ್ಟೇ ಯಾವುದಾದ್ರೂ ತೊಗೋಬೋದು. ನಮ್ಮ ಮನೆ ಹತ್ರ ನೀಲಿ ಕಲರ್ದಿತ್ತು, ಅದನ್ನು ತೊಗೊಂಡಿದ್ದೀನಿ. ಇದ್ರ ಕಲರು, ಆಮೇಲೆ ಈ ಒಂದು ಹೂವನ್ನು ಯೂಸ್ ಮಾಡೋದ್ರಿಂದ ಒಂದು ಏರ್ಗೆ ಚೆನ್ನಾಗಿ ಒಂದು ಕಲರ್ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಆಯಿಲಲ್ಲಿ ಯೂಸ್ ಮಾಡೋದ್ರಿಂದ. ಇನ್ನು ಕರಿಬೇವಿಂದಂತೂ ಹೇಳೋ ಮಾತೇ ಇಲ್ಲ. ಒಂದು ಕಪ್ಪಾಗೋದಕ್ಕೆ, ಕೂದಲು ಬೆಳೆಯೋದಕ್ಕೆ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ಕರಿಬೇವನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಕರಿಬೇವನ್ನು ತೊಗೊಂಡಿದ್ದೀನಿ. ಇನ್ನು ಇದು ದಾಸವಾಳದ ಎಲೆಗಳು, ಸ್ವಲ್ಪ ದಾಸವಾಳದ ಎಲೆಗಳನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ಒಂದು ಸಿಲ್ಕಿಯಾಗಿ ಕೂದಲಾಗೋದಕ್ಕೆ, ಸಾಫ್ಟ್ ಆಗೋದಕ್ಕೆ ಈ ಒಂದು ಎಲೆಗಳು ಯೂಸ್ ಆಗುತ್ತೆ. ಇನ್ನು ಅಲೋವೆರಾವನ್ನು ತೊಗೊಂಡಿದ್ದೀನಿ. ಈ ಒಂದು ಅಲೋವೆರಾನು ಅಷ್ಟೇ ನಾವು ನಮ್ಮ ಮನೆ ಹತ್ರನೇ ಬೆಳೆದಿರುವಂಥದ್ದನ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಒಂದು ಸ್ವಲ್ಪನೇ ತೊಗೊಂಡು ಚೆನ್ನಾಗೆಲ್ಲ ತೊಳ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ ಯೆಲ್ಲೋ ಕಲರ್ದು ಒಂದು ಸ್ವಲ್ಪ ಯೆಲ್ಲೋ ಕಲರ್ದು ಬರುತ್ತೆ ನೋಡಿ, ಅದೆಲ್ಲನೂ ಸಹ ಹೋಗಿರಬೇಕು. ಒಂದು ದಿನ ಮುಂಚೆನೇ ಕಟ್ ಮಾಡ್ಕೊಂಡಿರೋದಾದರೆ ತುಂಬಾ ಒಳ್ಳೆಯದು. ಇದು ಅಷ್ಟೇ. ಸೊ ಒಂದು ಅಲೋವೆರಾವನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಲೋಳೆ ಥರ ಇತ್ತು ನೋಡಿ, ಇದು ಕೈಯಿಂದ ಹಾಗೆ ಜಾರ್ತಾ ಇತ್ತು. ಒಂದು ಸ್ವಲ್ಪ ಅಲೋವೆರಾವನ್ನು ತೊಗೊಂಡಿದ್ದೀನಿ. ಅಲೋವೆರಾನು ಅಷ್ಟೇ ನಮ್ಮ ಕೂದಲು ಸಾಫ್ಟ್ ಆಗೋದಕ್ಕೆ, ಕೂದಲು ಬೆಳೆಯೋದಕ್ಕೆ ಎಲ್ಲದಕ್ಕೂ ಸಹ ಯೂಸ್ ಆಗುತ್ತೆ. ಇನ್ನು ಕೊಬ್ಬರಿ ಎಣ್ಣೆ, ಈಗ ಒಂದು ಸ್ವಲ್ಪ ಚಳಿ ಇರೋದ್ರಿಂದ ಗಟ್ಟಿಯಾಗಿದೆ. ಇದು ಮನೆಯಲ್ಲೇ ಮಾಡಿಸಿರುವಂಥ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ನೋಡಿ. ಈ ಒಂದು ಕೊಬ್ಬರಿ ಎಣ್ಣೆಯನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಮಾಡಿದ್ದಾದರೆ ತುಂಬಾ ಒಳ್ಳೆಯದು. ನೋಡಿ, ಈ ಒಂದು ಕೊಬ್ಬರಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಇನ್ನು ಬಂದುಬಿಟ್ಟು ಮೆಂತ್ಯ, ನೋಡಿರಿ ಮೆಂತ್ಯ, ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿಯಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಮೆಂತ್ಯನ ಹಾಗೆ ಹಾಕಿದರೆ ಅಷ್ಟು ಅದ್ರದ್ದು ಇದು ಇರೋದಿಲ್ಲ. ಒಂದು ಸ್ವಲ್ಪ ತರಿಯಾಗಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ನಾನು. ಈರುಳ್ಳಿ ಸೇರಿಸೋದ್ರಿಂದನೂ ಅಷ್ಟೇ, ಈರುಳ್ಳಿಯಿಂದ ನಮ್ಮ ಒಂದು ಕೂದಲು ಬೆಳವಣಿಗೆ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಕಂಟ್ರೋಲ್ಗಾಗಿರ್ಬೋದು ತುಂಬಾ ಒಳ್ಳೆಯದು. ಕೆಂಪು ಕಲರಿನ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ತರಿಯಾಗಿ ಪೌಡರ್ನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಕರಿಬೇವನ್ನು ಸೇರಿಸ್ಬಿಟ್ಟು ಈ ರೀತಿ ತರಿಯಾಗಿದ್ದರೆ ಸಾಕು. ಇದನ್ನು ಸಹ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲದನ್ನೂ ಸಹ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಎಣ್ಣೆಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ನಾವು ಏನೆಲ್ಲ ತೊಗೊಂಡಿದ್ದೀವೋ ಅದನ್ನೆಲ್ಲನೂ ಸಹ ಒಂದೊಂದಾಗೆ ಸೇರಿಸ್ತಾ ಬರ್ತಾಯಿದ್ದೀನಿ ನಾನು. ಸ್ವಲ್ಪ ಲೋಳೆ, ಈ ಅಲೋವೆರಾನು ಅಷ್ಟೇ ಹೀಗೆ ಹಾಕ್ತೀನಿ. ಅದನ್ನು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸೋದ್ರಿಂದ ಅದೆಲ್ಲನೂ, ಅದರ ಅಂಶ ಎಲ್ಲನೂ ಸಹ ಒಂದು ಆಯಿಲಲ್ಲಿ ಮಿಕ್ಸ್ ಆಗಿರುತ್ತೆ. ನೋಡಿ, ನಾವು ಏನೆಲ್ಲ ತೊಗೊಂಡಿದ್ದೀವೋ ಅದನ್ನೆಲ್ಲನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಲ್ಲಿ ಮನೆಯಲ್ಲೇ ನಾವು ಏರ್ ಆಯಿಲ್ನ ಮಾಡಿಕೊಂಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕೂದಲು ಬೆಳೆಯೋದಾಗಿರ್ಬೋದು, ಆಮೇಲೆ ಕೂದಲು ಉದುರೋ ಸಮಸ್ಯೆನೂ ಇಲ್ಲ. ತುಂಬ ಚೆನ್ನಾಗಿ ಕೂದಲು ಬೆಳೆದಿದೆ ನಂದು.
ಮುಂಚಿಂದಲೂ ಅಷ್ಟೇ ಉದ್ದ ಕೂದಲಿತ್ತು ನಂದು. ಆಮೇಲೆ ನಾನು ಸ್ವಲ್ಪ ಚಿಕ್ಕದಾಗಿ ಯು ಶೇಪ್ ಎಲ್ಲ ಮಾಡಿಸ್ತಾ ಇದ್ದೆ. ಈಗ ಒಂದು 2 ವರ್ಷ ಆಯಿತು ಮಾಡಿಸಿಲ್ಲ. ತುಂಬಾ ಉದ್ದ ಬೆಳೆದಿದೆ ನನ್ನ ಕೂದಲು. 2 ವರ್ಷದಿಂದ ನಾನು ಯು ಶೇಪು ಏನನ್ನು ಸಹ ಕೂದಲು ಕಟ್ ಮಾಡಿಸಿಲ್ಲ ನಾನು. ಚೆನ್ನಾಗಿ ಬೆಳೆದಿದೆ, ಕಟ್ ಮಾಡಿಸ್ಬೇಡ ಅಂತ ನಮ್ಮಮ್ಮ ಹೇಳಿದರು. ಹಾಗಾಗಿ ನಾನು ಕಟ್ ಮಾಡಿಸಿಲ್ಲ. ತುಂಬ ಒಂದು ಎಲ್ಪ್ ಆಗುತ್ತೆ ನಮ್ಮ ಕೂದಲಿಗೆ. ಕೂದಲು ನನಗಂತೂ ಡ್ಯಾಂಡ್ರಫ್ ಅಂತೂ ಇಲ್ಲವೇ ಇಲ್ಲ. ಆಮೇಲೆ ವೈಟ್ ಹೇರ್ಸು ನನಗೆ ವೈಟ್ ಹೇರು ಸಹ ಇರಲಿಲ್ಲ. ಇತ್ತೀಚೆಗೆ ಒಂದು 2, 3 ತಿಂಗಳು, ಒಂದು 6 ತಿಂಗಳಿಂದ ಈಚೆಗೆ ಅಲ್ಲೊಂದು ಇಲ್ಲೊಂದು ತಲೆ ಸ್ನಾನ ಮಾಡಿದಾಗ ಕಾಣಿಸ್ತಾ ಇದೆ. ಸೊ ಅದು ನಾವು ತಲೆ ಸ್ನಾನ ಮಾಡಿದಾಗ ಮಾತ್ರ ಕಾಣುತ್ತೆ. ಈ ಎಣ್ಣೆನ ಒಂದು ಸ್ವಲ್ಪ ಹಚ್ಕೊಂಡ್ರೆ ಏನು ಕಾಣೋದಿಲ್ಲ ವೈಟ್ ಹೇರು. ಇದುವರೆಗೂ ಅಷ್ಟೇ ನನ್ನ ಒಂದು ಕೂದಲಿಗೆ ನಾನು ಏನನ್ನು ಸಹ ಅಂದರೆ ಕೆಮಿಕಲ್ ಏನು ಕಲರ್ ಆಗಿರ್ಬೋದು ಅಥವಾ ಒಂದು ಮೆಹಂದಿ ಏನನ್ನು ಸಹ ನಾನು ಇದುವರೆಗೂ ಹಚ್ಚಿಲ್ಲ. ನನ್ನ ಕೂದಲಿಗೆ ಹಚ್ಚಿಲ್ಲ ನಾನು. ಇನ್ಮೇಲೆ ನೋಡೋಣ, ಒಂದೊಂದೇ ಸ್ಟಾರ್ಟ್ ಆಗಿದೆ ವೈಟ್ ಹೇರು. ನೋಡೋಣ, ಜಾಸ್ತಿ ಆದಾಗ ಹಚ್ಚೋಣ ಅಂತಂದು ಹೇಳ್ಬಿಟ್ಟು ಏನು ಹಚ್ಚೋದಕ್ಕೆ ಹೋಗಿಲ್ಲ ನಾನು. ಸಾಮಾನ್ಯವಾಗಿ ನಾನು ಈ ರೀತಿಯಲ್ಲೇ ಏರ್ ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಒಂದು ಯೂಸ್ ಆಗಿದೆ ಈ ಒಂದು ಏರ್ ಆಯಿಲು. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ. ಒಂದು 15ರಿಂದ 20 ನಿಮಿಷ ನಾವು ಲೋ ಫ್ಲೇಮಲ್ಲಿ ಕುದಿಸ್ಬೇಕು. ಈ ರೀತಿ ಕುದೀತಾ ಕುದೀತಾ ಇದ್ದಾಗೆ ಕಲರ್ ಎಲ್ಲನೂ ಸಹ ಚೇಂಜ್ ಆಗ್ತಾ ಬರುತ್ತೆ ನೋಡಿ. ಆಮೇಲೆ ನಂತರ ಇದನ್ನ ಸೋಸ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಹಾಕಿ ಇಡ್ಕೋಬೇಕು ನಾವು. ಆಮೇಲೆ ಆ ಬಾಟಲ್ನ ನಾವು ಏನು ಮಾಡಬೇಕು ಅಂದರೆ ಒಂದು ವಾರ ಅಥವಾ ಒಂದು 15 ದಿವಸ ನಾವು ಬಿಸಿಲಲ್ಲಿ ಇಡಬೇಕಾಗುತ್ತೆ. ಅದನ್ನ ಹೊರಗಡೆ ಆ ಒಂದು ಬಾಟಲ್ನ ಬಿಸಿಲಲ್ಲಿ ನಾವು ಇಟ್ಟಾಗೆಲ್ಲನೂ ಅದು ಕಲರೆಲ್ಲ ಫುಲ್ ಬ್ಲ್ಯಾಕ್ ಥರ ಆಗ್ಬಿಡುತ್ತೆ ಏರ್ ಆಯಿಲ್. ಅದು ನಾನು ತೋರಿಸ್ತೀನಿ ನಾನು ಸ್ವಲ್ಪ ದಿನ ಆದಮೇಲೆ. ತುಂಬ ಕಲರ್ ಚೇಂಜ್ ಆಗುತ್ತೆ. ಈ ಏರ್ ಆಯಿಲ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ವಾರದಲ್ಲಿ 2 ದಿವಸ ಅಥವಾ ತಲೆ ಸ್ನಾನ ಮಾಡೋದಕ್ಕೆ ಮುಂಚೆ, ಅಂದರೆ ತಲೆ ಸ್ನಾನ ಮಾಡ್ತೀವಿ ಇವತ್ತು ಅಂದಾಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾವು ಚೆನ್ನಾಗೆಲ್ಲ ಆಯಿಲ್ನೆಲ್ಲ ಅಪ್ಲೈಯನ್ನು ಮಾಡಿಕೊಂಡು ನೋಡಿ ಸೋಸ್ಕೊಂಡು ಎಲ್ಲ ತೆಗಿತಾ ಇದ್ದೀನಿ ನಾನು. ಆಯಿಲ್ನೆಲ್ಲನೂ ಸಹ ಅಪ್ಲೈಯನ್ನು ಮಾಡಿಕೊಂಡು ಚೆನ್ನಾಗೆಲ್ಲ ಮಸಾಜ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ ಟೈಮ್ ಇತ್ತಂದರೆ 1 ಅವರ್ 2 ಅವರ್ ಬಿಡ್ಬೋದು ನಾವು. ಈ ರೀತಿಯಲ್ಲಿ ಬಿಟ್ಟು ತಲೆ ಸ್ನಾನವನ್ನು ಮಾಡಬೇಕು. ನೋಡಿ, ಒಂದು ಸ್ವಲ್ಪ ಬಿಸಿ ಇತ್ತು, ಹಾಗಾಗಿ ನಾನು ಈ ಒಂದು ಸ್ಟೀಲ್ ಬಾಕ್ಸಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದಿದೆ, ತುಂಬ ದಿನ ಆಗುತ್ತೆ ನನಗೆ. ನಾನು ಒಬ್ಬಳೇ ಯೂಸ್ ಮಾಡ್ತೀನಿ. ಹಾಗಾಗಿ ನನ್ನ ಮಗ, ನಮ್ಮ ಮನೆಯವ್ರು ಏನು ಇದನ್ನ ಯೂಸ್ ಮಾಡಲ್ಲ. ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ನೋಡಿ ಇದನ್ನೆಲ್ಲನೂ ಸಹ ಚೆನ್ನಾಗಿ ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಇಂಟ್ಕೊಂಡ್ರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಆಯಿಲ್ ಬರುತ್ತೆ. ಆಮೇಲೆ ನಾನು ಸೇರಿಸ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿ ಸಿಲ್ಕಿಯಾಗಿರುತ್ತೆ. ಏರು ಸಾಫ್ಟಾಗಿರುತ್ತೆ, ಉದ್ದನೂ ಬೆಳೆಯುತ್ತೆ, ಡ್ಯಾಂಡ್ರಫು ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಒಂದು ಯೂಸ್ ಮಾಡಿಕೊಂಡು ಹೇಗೆ ಅನ್ನಿಸ್ತು ಏನು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇನ್ನು ಹೇಳ್ತಾ ಇದ್ದೆ ನಾನು. ಆಮೇಲೆ ತಲೆ ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ ನಾನು. ಚೆನ್ನಾಗೆಲ್ಲ ಮಸಾಜ್ ಮಾಡಿ 1 ಅವರ್ ಬಿಟ್ಕೊಂಡು ತಲೆ ಸ್ನಾನವನ್ನು ಮಾಡ್ತೀನಿ. ಆನಂತರ ತಲೆ ಸ್ನಾನ ಮಾಡಿ ಒಂದು ದಿವಸ ಆದಮೇಲೆ ಒಂದು ಸ್ವಲ್ಪ, ಜಾಸ್ತಿ ಅಲ್ಲ, ಒಂದು ಸ್ವಲ್ಪನೇ ತಗೊಂಡು ಎಲ್ಲ ಚೆನ್ನಾಗೆಲ್ಲನೂ ಮಸಾಜ್ ಥರ ಎಲ್ಲ ಚೆನ್ನಾಗಿ ಅಪ್ಲೈಯನ್ನು ಮಾಡ್ಕೊಳ್ತೀನಿ. ಆಗ ಕೂದಲಂತೂ ಬ್ಲ್ಯಾಕಾಗಿ ಕಾಣುತ್ತೆ. ಆಮೇಲೆ ಒಂದು ರೀತಿ ಶೈನಿಂಗಾಗಿ ಸಾಫ್ಟಾಗಿರುತ್ತೆ ಕೂದಲು ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನನಗೆ ಆಯಿಲ್ ಖಾಲಿಯಾಗಿತ್ತು ನೋಡಿ, ಹಾಗಾಗಿ ಮಾಡಿಕೊಂಡೆ. ಸೊ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಅನ್ನೋ ಕಾರಣಕ್ಕೆ ವಿಡಿಯೋನ ಶೇರ್ ಮಾಡಿದೆ ಸ್ನೇಹಿತರೆ. ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನೊಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇರಿಸ್ಕೊಳ್ತೀನಿ ನಾನು. ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಗೊತ್ತಲ್ವಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ.